ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಸ್ಪೆಷಲ್ ಆಗಿರುವಂಥ ವ್ಲಾಗ್. ನನಗಂತೂ ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನನ್ನ ಊರಿನಿಂದ ಪಾರ್ಸಲ್ ಬಂದಿದೆ. ಉಡುಪಿ ಟು ಹೈದ್ರಾಬಾದ್ಗೋಸ್ಕರ ಏನೆಲ್ಲ ಕಲಿಸಿದ್ದಾರೆ, ಏನೆಲ್ಲ ಸೀಸನಲ್ಲಿ ಇರುವಂತಹ ಐಟಮ್ಸ್ ಎಲ್ಲ ಕಲಿಸಿದ್ದಾರೆ, ಹಾಗೂ ತುಂಬ ನನಗೆ ಇಷ್ಟವಾಗುವಂಥ ಎಲ್ಲ ಐಟಮ್ಸ್ ಕಲಿಸಿದ್ದಾರೆ. ಫಸ್ಟಿಗೆ ಇಲ್ಲಿ ನಾವು ಬೆಳಿಗ್ಗೆ ಪಾರ್ಸಲ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಅತ್ತೆ ಮಾವ ಸ್ಪೆಷಲ್ ಆಗಿ ಕಲಿಸಿರುವಂತಹ ಪಾರ್ಸಲ್ ಇದು. ಇದನ್ನು ತರಲಿಗೋಸ್ಕರ ನಾವು ಇಬ್ಬರು ಈಗ ಹೋಗ್ತಾ ಇದ್ದೇವೆ, ನನ್ನ ಹಸ್ಬೆಂಡ್ ಮತ್ತು ನಾನು. ಇಲ್ಲಿ ಬೆಳಿಗ್ಗೆ ಇದು 9 ಗಂಟೆಗೆ ಬಸ್ ಇಲ್ಲಿ ಬಂದಿದೆ. ಅಂದರೆ 8:15 ಅಂತೂ ಇಲ್ಲಿ ಬಂದು ಮುಟ್ಟಿದೆ ಅಂತಲೇ ಹೇಳ್ಬೋದು. ಈಗ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದೇವೆ ನಾನು. ನೋಡಿ, ಇಲ್ಲಿ ಎಲ್ಲ ಕರ್ನಾಟಕದ ಬಸ್ ಕಾಣ್ತಾ ಉಂಟಲ್ವ. ಇಲ್ಲಿಂದನೇ ಒಳಗೆ ಹೋಗುವಾಗ MGM ಬಸ್ ಸ್ಟ್ಯಾಂಡ್ ಅಂತ. ಇದು MGM ಬಸ್ ಸ್ಟ್ಯಾಂಡ್ ಅಂತೂ ತುಂಬ ಜನರಿಗೆ ಗೊತ್ತುಂಟು. ಅಲ್ಲಿಂದಾಗಿ ಈಗ ನಾವು ಒಳಗಡೆ ಹೋಗ್ತೇವೆ. ಅಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲಿ ಅದು ಪಾರ್ಸಲ್ ಅದು ಏನು ಅಂತ ನೋಡಬೇಕು. ನನಗಂತೂ ಸರ್ಪ್ರೈಸ್ ಇಟ್ಟಿದ್ರು ಇವರು. ಏನು ಹಾಕಿದ್ದೆ ಅಂತ ಹೇಳಲೇ ಇಲ್ಲ. ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾದದ್ದು ಇವರು ಇಷ್ಟೆಲ್ಲ ಪಾರ್ಸಲ್ ಹಾಕಿದ್ದಾರೆ ಅಂತ. ತುಂಬ ಖುಷಿ ಆಯಿತು ನೋಡಿ. ಅಂತೂ ಅವರಿಗಂತೂ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಯಾಕಂದರೆ ಅದು ಫೀಲಿಂಗ್ ದೂರದಲ್ಲಿರುವವರಿಗೆ ಮಾತ್ರ ಗೊತ್ತಾಗುವುದು. ನಮ್ಮ ಊರಿನಿಂದ, ನಮ್ಮ ತವರೂರಿಂದ ಒಂದು ಪಾರ್ಸಲ್ ಬರುವುದಂದರೆ ಅದರ ಫೀಲಿಂಗ್ ದೂರ ಇದ್ದವರು ಅರ್ಥ ಮಾಡ್ಕೊಳ್ತಾರೆ. ಸರಿ, ಎಷ್ಟು ಖುಷಿ ಆಗ್ತದೆ ಅಂತ. ಅದು ಖುಷಿಯಲ್ಲೇ ಹೇಳಲಿಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ಅಂಬಾರಿ ಬಸ್ ಬಂದಿದೆ. ಅಂಬಾರಿ ಬಸ್ಸಲ್ಲಿ ಹಾಕಿದ್ದಾರೆ ಪಾರ್ಸಲ್. ಅಂಬಾರಿ ಬಸ್ ಬಂದಿದೆ ನೋಡಿ. ಇದು 2 ಪಾರ್ಸಲ್ ಇತ್ತು. ಅವರು ನನಗೆ ಹೇಳಿದ್ದು ಒಂದೇ ಪಾರ್ಸಲ್, ಏನೂ ಇಲ್ಲ, ಸ್ವಲ್ಪನೇ ಇರುವುದು ಅಂತ. ಇಲ್ಲಿಗೆ ಬಂದು ನೋಡಿದ ಮೇಲೆ ಅಂತೂ 2 ಪಾರ್ಸಲ್ ಇತ್ತು. ಇದನ್ನು ಓಪನ್ ಮಾಡಿದ ಮೇಲೆ ಏನು ಉಂಟಂತ ಅದು ನನಗೆ ಕೂಡ ಸರ್ಪ್ರೈಸ್, ನಿಮಗೂ ಕೂಡ ಸರ್ಪ್ರೈಸ್. ಅಂದರೆ ಅವರಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ, ಅತ್ತೆ ನನಗೆ ಹಲಸಿನ ಅನ್ನದ ಗಟ್ಟಿ ತಿನ್ನಬೇಕು ಅಂತ. ಅವರು ಗಟ್ಟಿ ಹಾಕುವ ಬದಲು ಅವರು ಗಟ್ಟಿ ಜೊತೆಗೆ ತುಂಬಾ ಐಟಮ್ಸ್ ಎಲ್ಲ ಕಳಿಸಿದ್ರು. ಅದು ನನ್ನದೆಲ್ಲ ಫೇವ್ರೇಟ್. ಯಾಕಂದರೆ ನನಗೆ ಊರದ್ದೆಲ್ಲ ಐಟಮ್ಸ್ ಅಂದರೆ ಇಷ್ಟು ದೂರ ಬಂದಮೇಲೆ ಅಂತೂ ತುಂಬ ಜಾಸ್ತಿನೇ ಫೇವ್ರೇಟ್ ಆಗಿ ಹೋಗಿದೆ. ಈಗ ಇದರ ಒಳಗಡೆ ನೋಡಿ, ಬಸ್ಸ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಉಂಟು ನೋಡಿ. ಎಲ್ಲ ಸ್ಲೀಪಿಂಗ್ ಅಂದರೆ ಮನೆಯಲ್ಲಿ ಮಲಗಿರ್ತಾರೆ ಕೆಳಗಡೆನೇ ಎಲ್ಲ ಹಾಸಿಗೆ ಎಲ್ಲ ಉಂಟು. ನಾನು ಅದನ್ನೇ ನೋಡಿ ಅಯ್ಯೋ ಇದು ಹೀಗೆ ಉಂಟಾ ಅಂತ ಒಮ್ಮೆ ಇದಾದೆ. ನಾನು ಬಸ್ಸಲ್ಲಿ ಹೋಗೋದೆಲ್ಲ ತುಂಬ ಸಮಯ ಆಯಿತು. ಇಲ್ಲಿ ನೋಡಿ, ನಮ್ಮದು ಪಾರ್ಸಲ್ ಬಂದಿದೆ. लग जाएंगे दादी मैं पकड़ के दिखाता हूं, ठीक है? फर्नाज ಇದರ ಒಳಗಡೆ ಅಂತ ಸರ್ಪ್ರೈಸ್ ಏನಿತ್ತು ಅಂದರೆ ಹಲಸಿನ ಹಣ್ಣು ಹಾಕಿದ್ದು ನೋಡಿ ಅವರು. ನಾನು ಹೇಳ್ತಾ ಇದ್ದೆ ಅತ್ತೆ ಇಲ್ಲಿ ಹಲಸಿನ ಹಣ್ಣೆಲ್ಲ ಕಮ್ಮಿ ಸಿಕ್ಕುವುದು, ತುಂಬ ಕಾಸ್ಟ್ಲಿ ಅಂತ. ಅದಕ್ಕೆ ಅವರು ಹಲಸಿನ ಹಣ್ಣನ್ನೇ ಇಡಿಯೇ ಹಾಕಿ ಬಿಟ್ಟಿದ್ರು. ನಂದಿದು ಅತ್ತೆ ಅಂದರೆ ನನ್ನ ಅಮ್ಮನ ತಮ್ಮ ಹಾಗೂ ನನ್ನ ಅಮ್ಮನ ತಮ್ಮನ ವೈಫ್ ಹಾಗೂ ಅಣ್ಣನ ತಮ್ಮ, ಅತ್ತೆ ಮಾವ. यहाँ भी है कुछ। दोनों ऐसा पन्ना से भी ऐसा घुमा लो। चलो सीधा बैठिए। ಇದು ಅಂಬಡೆ ಕೂಡ ಉಂಟು. ಅಂಬಡೆ ನನ್ನ ಅತ್ತೆ ಮನೆಯಲ್ಲಿ ಆಗ್ತದೆ, ಅದಕ್ಕೆ ಅವರು ಅಂಬಡೆ ಕೂಡ ಅವರಿಗೆ ಗೊತ್ತುಂಟು ನನಗೆ ಇದೆಲ್ಲ ತುಂಬ ಫೇವ್ರೇಟ್ ಅಂತ ಊರದ ಐಟಮ್ಸ್. ಅಂಬಡೆ ಕೂಡ ಹಾಕಿದ್ದಾರೆ ನೋಡಿ. ಈಗ ಮತ್ತೊಂದು ಪಾರ್ಸಲ್ ಓಪನ್ ಮಾಡೋಣ. ಅದರೊಳಗಡೆ ಏನೆಲ್ಲ ಉಂಟು ಅಂತ ಅದು ನೋಡ್ಕೊಂಡು ಬರೋಣ. छोटे नानू वीडियो, छोटे नानी, थैंक यू। ಪ್ಯಾಕಿಂಗ್ ನೋಡಿ, ಪ್ಯಾಕಿಂಗ್ ಅಂದ್ರೆ ಇದು. ಪ್ಯಾಕಿಂಗ್ ಅಂತೂ ಎಂತ ಹೊರದೇಶಕ್ಕೆ ಕಳಿಸೋ ತರನೇ ಫುಲ್ ಪ್ಯಾಕಿಂಗ್. ತುಂಬಾ ಸೇಫ್ಟಿಯಾಗಿ ಕಳಿಸಿದ್ದಾರೆ ನೋಡಿ ಅಂತೆ.
ಮಕ್ಕಳಿಗೆ ಜೋರು ಅರ್ಜೆಂಟ್, ಅವರು ವಿಡಿಯೋ ಮಾಡಲಿಕ್ಕೆ ಸಹ ಸರಿ ಆಗ್ತಾ ಇರಲಿಲ್ಲ, ಅಷ್ಟು ಅವಸರ ಅರ್ಜೆಂಟ್ ಮಾಡ್ತಾ ಇರೋದು. ಏನು ಅಂತ ನೋಡಲಿಕ್ಕೆ. ಉಪ್ಪಿನಕಾಯಿ ನೋಡಿ ಇದು, ನನ್ಗೆ ನನ್ನ ಅತ್ತೆಯದ್ದು ಕೈಯದ್ದು ಉಪ್ಪಿನಕಾಯಿಯದ್ದು ನೀವು ಒಂದು ಬಟ್ಟಲು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ ಅವರ ಕೈಯದ್ದು ಉಪ್ಪಿನಕಾಯಿ. ತುಂಬಾನೇ ಅದರ ಈಗ ಬಾಟ್ಲಿ ಕೊಡುವಾಗನೇ ಡಬ್ಬದಲ್ಲಿ ಪರಿಮಳ ಬರ್ತಾ ಉಂಟು ಉಪ್ಪಿನಕಾಯಿದ್ದು. ಇದು ನನ್ನ ಕಸಿನ್ ನನಗೋಸ್ಕರ ಸ್ಪೆಷಲ್ ಹಾಕಿದಂತಹ ಒಂದು ಲೆಟರ್ ನೋಡಿ, ಲೆಟರ್. बट्टे बेस्ट विशेस भी जाए. ವಿಶೇಷ भी जाए. ಇದರೊಳಗಡೆ ತುಂಬ ಐಟಮ್ಸ್ ಉಂಟು ನೋಡಿ. ಇದು ನೋಡಿ ಕಡಲೆ ಹಾಕಿದ್ದಾರೆ, ನನ್ನ ಮಗನ ಫೇವ್ರೇಟ್ ಇದು ಕಡಲೆ. ಹಾಗೂ ಇದರಲ್ಲಿ ಮಾಲ್ಪುರಿ ಉಂಟು, ಹಾಗೂ ನಮ್ಮ ಲಾಡು ಉಂಟು. ಇದು ಮೆಣಸು ನೋಡಿ, ಈ ಮೆಣಸು ಇಲ್ಲಿ ಕೂಡ ರೇಟ್ ಜಾಸ್ತಿ ಆದರೆ ಸರಿಯಾಗಿ ಸಿಕ್ಕುವುದೇ ಇಲ್ಲ. ಇದು ಚಕ್ಕುಲಿ ಅಂತೂ ಸಂಜೆ ಚಾಗೆ ಅಂತೂ ತುಂಬ ಸೂಪರ್ ಆಗಿರ್ತದೆ. ತೆಂಗಿನ ಎಣ್ಣೆ, ಇದು ತೆಂಗಿನ ಎಣ್ಣೆ ನೋಡಿ. ಇದರ ಬಗ್ಗೆ ನಿಮಗೆ ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ವಿವರಿಸ್ತೇನೆ. ಇದು ರೊಟ್ಟಿ, ಕನಸು ರೊಟ್ಟಿ ಅಂತ, ಇದು ಎಲ್ಲ ಎಲ್ಲಿ ಸಿಗ್ತದಂತ ನಿಮಗೆ ಇದರ ಅಡ್ರೆಸ್ಸನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ ಲಾಸ್ಟಲ್ಲಿ. ಎಲ್ಲಿನ ಲಡ್ಡು ಹಾಗೂ ಉದ್ದಿನ ಬೇಳೆಯ ಪಾಪಡಿದು ಹಪ್ಪಳ. ಈಗ ಇದು ಸಣ್ಣ ಪ್ಯಾಕೆಟನ್ನು ಓಪನ್ ಮಾಡೋಣ. ಮಕ್ಕಳಿಗೆಲ್ಲ ನಾನು ಊರಿಂದ ಬಂದದ್ದು ಅಂತ ಎಂತ ಖುಷಿ ಗೊತ್ತುಂಟಾ, ಯಬ್ಬ ಖುಷಿಯೇ ಖುಷಿ ಅವರಿಗೆಲ್ಲ. ತೆಂಗಿನ ಎಣ್ಣೆ, ಪರಿಶುದ್ಧ ತೆಂಗಿನ ಎಣ್ಣೆ, ತುಂಬ ಅಲ್ಲಿಯ ಪರಿಮಳ ಎಲ್ಲ ಚೆನ್ನಾಗಿ ಉಂಟು. ಈ ತೆಂಗಿನ ಎಣ್ಣೆ ಅದು ತುಂಬ ಚೆನ್ನಾಗಿದೆ. ನಾವು ಊರಿಗೆ ಹೋದಾಗೆಲ್ಲ ತರುವುದು ಇಲ್ಲಿಂದಾನೆ, ತುಂಬ ಒಳ್ಳೇದಿರ್ತದೆ. ಇದು ನೋಡಿ ತಗರೆ ಗೊತ್ತುಂಟಲ್ಲ, ತೊಜಂಕ್ ಅಂತ ಹೇಳ್ತಾರೆ, ಅದು ಸೊಪ್ಪು. ಇದು ವರ್ಷಕ್ಕೊಮ್ಮೆ ಮಾತ್ರ ಆಗೋದು, ಆ ಸೊಪ್ಪನ್ನು ಕೂಡ ಕಲಿಸಿದ್ದಾರೆ ಪಾಪ. ಈಗ ಇದರಲ್ಲಿ ಮಾಲ್ಪುರಿ ಉಂಟು, ಆಮೇಲೆ ಎಂತ ಲಡ್ಡು, ರೊಟ್ಟಿ ತುಂಬ ಉಂಟು. ನಿಮಗೆಲ್ಲ ಹೇಗೆ ಅನಿಸಿತು ಫ್ರೆಂಡ್ಸ್? ನನ್ನದು ಇದೊಂದು ಸಣ್ಣ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೂ ಕೂಡ ನಿಮ್ಮ ತವರೂರಿಂದ ಏನಾದರೂ ಬಂದರೆ ಇದೇ ಥರ ಖುಷಿ ಆಗ್ತದಾ, ನಿಮ್ಮ ಹೇಗಿರ್ತದೆ ರಿಯಾಕ್ಷನ್ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಕಟಿಂಗ್ ಮಾಡಿ ಪ್ಯಾಕು ನೋಡಿ ಅಂತೆ, ಪ್ಯಾಕು ವಾ ಎಂಥ ಪ್ಯಾಕಿಂಗ್ ಮಾಡಿದ್ದಾರೆ ಗೊತ್ತುಂಟಾ, ಹೊರ ದೇಶಕ್ಕೆ ಕಲಿಸುವ ಥರ ಮಾಡಿದ್ದಾರೆ ಪ್ಯಾಕಿಂಗ್. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಮಾತ್ರ. ಒಂದೊಂದು ಪ್ಯಾಕಿಂಗ್ ಕವರ್ ಕೂಡ ಒಳ್ಳೊಳ್ಳೆದು. वो पैकेट खोले. ಇದರಲ್ಲಿ ಇರುವುದು ಹಲಸಿನ ಗಟ್ಟಿ, ಹಲಸಿನ ಹಣ್ಣದು ಗಟ್ಟಿ. ಅದನ್ನೀಗ ತೆಗೆಡೋದು. ಅವ್ರು ಹೇಳಿದ್ರು ಇದನ್ನು ಬಿಸಿ ಮಾಡು ಅಂತ. ಅದನ್ನೀಗ ತೆಗೆದು ಸಪ್ರೇಟಾಗಿ ಇಟ್ಟು ಸ್ವಲ್ಪ ಗಾಲಿಯಲ್ಲಿ ಆಮೇಲೆ ಬಿಸಿ ಮಾಡ್ತೇನೆ. ಇವತ್ತದ್ದು ನಮ್ಮ ಬ್ರೇಕ್ಫಾಸ್ಟ್ ಇದೆ ಮಾರ್ನಿಂಗದ್ದು, ಹಲಸಿನ ಹಣ್ಣದ್ದು ಗಟ್ಟಿ. ದೇವರವರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿ ಕೊಡುವವರಂದರೆ ಯಾರು ಕೊಡ್ತಾರೆ? ಆ ಥರ ಅತ್ತೆ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಹೇಳಬೇಕು. कलर चेंज हो गया, हरे थे शायद. नहीं ये ऐसे पकाते ना, उसको स्टीम देते हैं ना, तब इसको स्टीम देने से. हाँ हम लोग स्टीम देते के खाना. इससे पहले भिजाया ना, अपना सोचने कपड़ा लगा के कादर भी बैठो वहाँ उसके सामने रख के बैठो. पकड़ो ना. हाँ पैकिंग छोड़ दो. वो आगे छोड़ दो. कादर अनस ये देखो. अनस शाइमा टाटा. अनस अच्छा बहुत है. बोलो तो साइमन थैंक यू नानी बोलो. ये ले. हाँ इसकी तेल का बटर. रोटी भी बताओ.
ಇದು ನೋಡಿ ನಮಗೆ ತೆಂಗಿನ ಎಣ್ಣೆ ರೊಟ್ಟಿ ಎಲ್ಲ ಇದೇ ಅಂಗಡಿಯಿಂದ ಸ್ಲೇಶ್ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ, ಇಲ್ಲಿ ಎಲ್ಲದೂ ಕೂಡ ಸಿಗ್ತದೆ. ಹಳೆಯದ ಅಂಗಡಿ ಆದರೂ ಕೂಡ ಎಲ್ಲ ಐಟಮ್ಸು ತುಂಬ ಒಳ್ಳೆದಿರ್ತದೆ. ನೀವು ಕೂಡ ಅಲ್ಲಿ ಊರಿನವರಾದರೆ ಈ ಅಂಗಡಿಯಿಂದ ನೀವು ತಗೊಳ್ಬಹುದು. ತುಂಬ ಚೆನ್ನಾಗಿರ್ತದೆ ಐಟಮ್ಸ್, ಕ್ವಾಲಿಟಿ ಎಲ್ಲ ತುಂಬ ಒಳ್ಳೆದಿರ್ತದೆ. ಅಂದರೆ ಇಲ್ಲಿ ಬಿಸ್ಲರಿ ನೀರದ್ದು ಕೂಡ ಎಲ್ಲ ಕೂಡ ಉಂಟು. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಿಮಗೆ ಅಲ್ಲಿಗೆ ಹೋಗಿನೇ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ನಿಮಗೆ ಹೆಚ್ಚೇನು ಕೇಳಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೇಳಬಹುದು ಫ್ರೆಂಡ್ಸ್. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಕೂಡ ಹೇಗನಿಸಿತು ಈ ನನ್ನ ಒಂದು ಸಣ್ಣ ಪಾರ್ಸಲ್ ಇದು ವ್ಲಾಗ್ ಅಂತ ಕಮೆಂಟ್ ಮಾಡಿ. मैं फिर वीडियो बंदिश करती हूँ, फोन रख के आराम से करती हूँ. ನನ್ನ ಅತ್ತೆ ಇದನ್ನು ಬಿಸಿ ಮಾಡಬೇಕಂತ ಹೇಳಿದ್ರು, ಅದಕ್ಕೆ ನಾನು ಇದನ್ನು ಬಿಸಿ ಮಾಡಿದ್ದು ಈ ಥರ ಸ್ಟೀಮ್ ಕೊಟ್ಟು ಆಮೇಲೆ ನಾವು ಕಟ್ಟಿಂಗ್ ಮಾಡಿ ಇದನ್ನೇ ಬ್ರೇಕ್ಫಾಸ್ಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನಿನ್ನು ಸಿಗ್ತೇನೆ ನಿಮ್ಮೊಂದಿಗೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.